ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಡಿಸೆಂಬರ್ 6ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ ನಿಫ್ಟಿ ಮತ್ತು ಸೆನ್ಸೆಕ್ಸ್ನ ಸ್ಟ್ರಾಂಗ್ ಮೊಮೆಂಟಮ್ ಇವತ್ತು ಕೂಡ ಕಂಟಿನ್ಯೂ ಆಗಿದೆ. ನಿಫ್ಟಿ 20,937ರ ಲೆವೆಲಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇವತ್ತು 82 ಪಾಯಿಂಟ್ಗಳಷ್ಟು ಗೇನ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ತು. ಹಾಗೆ 21,000 ಲೆವೆಲ್ ಅನ್ನು ಟಚ್ ಮಾಡೋದಕ್ಕೆ ಇನ್ನು ಕೇವಲ 60 ಪಾಯಿಂಟ್ಗಳಷ್ಟು ಗ್ಯಾಪ್ ಮಾತ್ರ ನಿಫ್ಟಿ 50ಯಲ್ಲಿ ನೋಡೋದಕ್ಕೆ ಸಿಗ್ತದೆ. ಸೊ ನಾಳೆ ವೀಕ್ಲಿ ಎಕ್ಸ್ಪೈರಿ ಇರುತ್ತೆ. ಇವತ್ತೊಂದು ಡೋಜಿ ಕ್ಯಾಂಡಲ್ನ ಫಾರ್ಮೇಷನ್ ಚಾರ್ಟ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ನಾಳೆ ಎಕ್ಸ್ಪೈರಿ ಇರೋದ್ರಿಂದ ಸ್ವಲ್ಪ ವಾಲಿಟಾಲಿಟಿಯನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ನೋಡಬೇಕಾಗುತ್ತೆ ನಾಳೆ ದಿನ ನಿಫ್ಟಿ 21,000 ಲೆವೆಲನ್ನು ಕ್ರಾಸ್ ಮಾಡುತ್ತಾ ಅಂತ. ಹಾಗೆಯೇ ಸೆನ್ಸೆಕ್ಸ್ನಲ್ಲಿ ಕೂಡ ಸ್ಟ್ರಾಂಗ್ ಮೊಮೆಂಟಮ್ ಕಂಟಿನ್ಯೂ ಆಗ್ತಾ ಇದೆ. 357 ಪಾಯಿಂಟ್ಗಳ ಅಪ್ಸೈಡ್ ಇವತ್ತು ಸೆನ್ಸೆಕ್ಸಲ್ಲಿ ನೋಡೋದಕ್ಕೆ ಸಿಕ್ತು. ಬ್ಯಾಂಕ್ ನಿಫ್ಟಿ ಇವತ್ತು ಕರೆಕ್ಟ್ ಆಗಿದೆ. ಒಳ್ಳೆ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಕಳೆದ 3 ಟ್ರೇಡಿಂಗ್ ಸೆಷನ್ಗಳಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಆಲ್ ಟೈಮ್ ಹೈ ಹತ್ರ ಬ್ಯಾಂಕ್ ನಿಫ್ಟಿ ಟ್ರೇಡ್ ಆಗ್ತಿತ್ತು. ಬಟ್ ಆ ಒಂದು ಪಾಯಿಂಟ್ನಿಂದ ಸ್ವಲ್ಪ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. 177 ಪಾಯಿಂಟ್ಗಳಷ್ಟು ಡೌನ್ ಸೈಡ್ನೊಂದಿಗೆ ಬ್ಯಾಂಕ್ ನಿಫ್ಟಿ ಕ್ಲೋಸ್ ಆಗಿದೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಇವತ್ತು ಐಟಿ ಸೆಕ್ಟರ್ನ ಕಂಪನಿಗಳಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ನೋಡೋದಕ್ಕೆ ಸಿಕ್ಕಿದೆ. ವಿಪ್ರೋ 3.5% ಗೇನ್ ಆಗಿದೆ. ಹಾಗೆಯೇ ವಿಪ್ರೋ ಒಂದು ಐಟಿ ಕಂಪನಿ ಜೊತೆಯಲ್ಲಿ ಕನ್ಸ್ಯೂಮರ್ ಕೇರ್ ಸೆಗ್ಮೆಂಟ್ನಲ್ಲಿ ಕೂಡ ಕೆಲಸ ಮಾಡುವಂಥ ಕಂಪನಿ ಆಗಿರ್ತಾರೆ. ಎಲೆಕ್ಟ್ರಾನಿಕ್ ಕನ್ಸ್ಯೂಮರ್ ಗೂಡ್ಸ್ಗಳನ್ನು ಕೂಡ ಇವರು ಮ್ಯಾನುಫ್ಯಾಕ್ಚರ್ ಮಾಡಿ ಸೆಲ್ ಮಾಡ್ತಾರೆ. ವಿಪ್ರೋ ಬಲ್ಬ್ಸ್ ಕೂಡ ತುಂಬಾ ಫೇಮಸ್ ಆಗಿದೆ. ಹಾಗೆ ಇವರು ರೀಸೆಂಟಾಗಿ 3 ಸೋಪ್ ಬ್ರ್ಯಾಂಡ್ಸ್ಗಳನ್ನು ಕೂಡ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ತಮ್ಮ ಕನ್ಸ್ಯೂಮರ್ ಬಿಸ್ನೆಸ್ ಅನ್ನು ಕೂಡ ಇನ್ನಷ್ಟು ಇಂಪ್ರೂವ್ ಮಾಡುವಂಥ ಪ್ಲಾನ್ಸ್ ಅನ್ನು ವಿಪ್ರೋ ಮಾಡ್ತಿದ್ದಾರೆ. ಹಾಗೆ ಐಟಿ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಕೂಡ ಒಳ್ಳೆ ಒಂದು ಮೊಮೆಂಟಮ್ ಇದ್ದಿದ್ದರಿಂದ ಸ್ಟ್ರಾಂಗ್ ಪಾಸಿಟಿವ್ ಟ್ರೆಂಡ್ ವಿಪ್ರೋನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. LTI ಮೈಂಟ್ರಿ ಕೂಡ 3% ಗೇನ್ ಆಗಿದೆ. TCSನಲ್ಲಿ ಕೂಡ 2% ಅಪ್ಸೈಡ್ ನೋಡೋದಕ್ಕೆ ಸಿಕ್ತು. ಹಾಗೆ TCSನ ಬೈಬ್ಯಾಕ್ನಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಗುರುವಾರ ಡಿಸೆಂಬರ್ 7 ಕೊನೆ ದಿನ ಆಗಿರುತ್ತೆ. ಸೊ ನೀವು ಇನ್ನೂ ಶೇರ್ಸ್ಗಳನ್ನು ಟೆಂಡರ್ ಮಾಡಿಲ್ಲ ಅಂದರೆ ನಾಳೆ ಅಷ್ಟರಲ್ಲಿ ಶೇರ್ಸ್ಗಳನ್ನು ಟೆಂಡರ್ ಮಾಡಬೇಕಾಗತ್ತೆ. ಹಾಗೆ ITC ಮತ್ತು LNTಯಲ್ಲಿ ಕೂಡ ಸ್ಟ್ರಾಂಗ್ ಮೊಮೆಂಟಮ್ ನೋಡೋದಕ್ಕೆ ಸಿಕ್ತು. LNT ಒಳ್ಳೆ ಒಂದು ಆರ್ಡರ್ಸ್ಗಳನ್ನು ಪಡ್ಕೊಳ್ತಿದ್ದಾರೆ. ಆದ್ದರಿಂದ ಈ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಕಂಟಿನ್ಯೂ ಆಗ್ತಿದೆ. ಟಾಪ್ ಲೂಸರ್ಸ್ ಲಿಸ್ಟ್ನಲ್ಲಿ ಅದಾನಿ ಎಂಟರ್ಪ್ರೈಸಸ್ ನೋಡೋದಕ್ಕೆ ಸಿಗ್ತದೆ. 2.5% ಕರೆಕ್ಷನ್ ಅದಾನಿ ಎಂಟರ್ಪ್ರೈಸಸ್ನಲ್ಲಿ ನೋಡೋದಕ್ಕೆ ಸಿಕ್ತು. ನಿನ್ನೆ ದಿನ ಅದಾನಿ ಎಂಟರ್ಪ್ರೈಸಸ್ನಲ್ಲಿ ತುಂಬಾ ರನ್ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಹೈಯರ್ ಲೆವೆಲ್ನಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಬರ್ತಿರುತ್ತೆ. ಅದೇ ರೀತಿಯ ಒಂದು ಪ್ರಾಫಿಟ್ ಬುಕ್ಕಿಂಗ್ ಅದಾನಿ ಎಂಟರ್ಪ್ರೈಸಸ್ನಲ್ಲಿ ಬಂದಿದೆ. ಬಟ್ ಬೇರೆ ಅದಾನಿ ಗ್ರೂಪ್ನ ಸ್ಟಾಕ್ಗಳಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ನೋಡೋದಕ್ಕೆ ಸಿಕ್ತು. ಹಿಡನ್ಬರ್ಗ್ನ ರಿಪೋರ್ಟ್ ಬಂದಾಗ ಯಾವೆಲ್ಲ ಸ್ಟಾಕ್ಗಳು ತುಂಬಾ ಕ್ರ್ಯಾಶ್ ಆಗಿತ್ತು ಆ ಸ್ಟಾಕ್ಗಳಲ್ಲಿ ಈಗ ಸ್ಟ್ರಾಂಗ್ ಮೊಮೆಂಟಮ್ ಕಾಣಿಸ್ತಿದೆ. ಅದಾನಿ ಗ್ರೀನ್ ಎನರ್ಜಿ, ಅದಾನಿ ಟೋಟಲ್ ಗ್ಯಾಸ್ ತುಂಬಾ ಕರೆಕ್ಟ್ ಆದಂಥ ಸ್ಟಾಕ್ಸ್ ಆಗಿರುತ್ತೆ. ಈ 2 ಸ್ಟಾಕ್ಗಳಲ್ಲಿ 15ರಿಂದ 20% ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಹಾಗೆಯೇ ಅದಾನಿ ಪವರ್ ಕೂಡ 5% ಗೇನ್ ಆಗಿದೆ. ಅದಾನಿ ವಿಲ್ಮಾರ್ನಲ್ಲಿ ಕೂಡ ಸ್ಟ್ರಾಂಗ್ ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ US ಒಂದು ಏಜೆನ್ಸಿ ಹಿಂಡನ್ಬರ್ಗ್ ಏನು ಚಾರ್ಜಸ್ ಅನ್ನು ಅದಾನಿ ಗ್ರೂಪ್ನ ಮೇಲೆ ಮಾಡಿದ್ರು ಅದಕ್ಕೆ ಯಾವುದೇ ರೀತಿಯ ಒಂದು ರಿಲೆವೆನ್ಸ್ ಇಲ್ಲ, ಅದು ಇರ್ರೆಲೆವೆಂಟ್ ಫೇಕ್ ರಿಪೋರ್ಟ್ ಆಗಿತ್ತು ಅಂತ ಅವರು ಹೇಳಿದ್ದಾರೆ. ಇದರಿಂದ ಅದಾನಿ ಸ್ಟಾಕ್ಗಳಲ್ಲಿ ಒಳ್ಳೆ ಒಂದು ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಸುಪ್ರೀಂ ಕೋರ್ಟ್ ಕೂಡ ಯಾವುದೇ ರೀತಿಯ ಅಡಿಷನಲ್ ಇನ್ವೆಸ್ಟಿಗೇಷನ್ಸ್ ಅನ್ನು ಕೂಡ ಅದಾನಿ ಸ್ಟಾಕ್ಗಳಲ್ಲಿ ಮಾಡಲ್ಲ ಅಂತ ಹೇಳಿದ್ರು. ಆ ಒಂದು ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ಕಂಟಿನ್ಯೂ ಆಗ್ತದೆ. BJP ಏನು 3 ಸ್ಟೇಟ್ಗಳಲ್ಲಿ ಗೆದ್ದಿದ್ರು ಅದು ಕೂಡ ಅದಾನಿ ಸ್ಟಾಕ್ಗಳಿಗೆ ಪಾಸಿಟಿವ್ ಆಗ್ತಿದೆ. ಇದೊಂದು ಪೊಲಿಟಿಕಲ್ ಆಂಗಲ್ ಕೂಡ ಆಗಿರುತ್ತೆ. ಹಾಗೆ ಹಿಡನ್ಬರ್ಗ್ನ ರಿಪೋರ್ಟ್ ಏನು ಜನವರಿಯಲ್ಲಿ ಬಂದಿತ್ತು ಆ ಒಂದು ಲೆವೆಲ್ಗೆ ಕಂಪೇರ್ ಮಾಡಿದಾಗ ಅದಾನಿ ಗ್ರೂಪ್ನ ಟೋಟಲ್ ಮಾರ್ಕೆಟ್ ಕ್ಯಾಪ್ ಇನ್ನೂ ಕೂಡ 23% ಲೋವರ್ ಲೆವೆಲ್ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಬಟ್ ಆ ಒಂದು ರಿಪೋರ್ಟ್ನಿಂದ ಏನು ಕ್ರಾಶ್ ನೋಡೋದಕ್ಕೆ ಸಿಕ್ಕಿತ್ತು ಆ ಒಂದು ಲೋವರ್ ಲೆವೆಲ್ನಿಂದ ಮಾರ್ಕೆಟ್ ಕ್ಯಾಪ್ 46% ರಿಕವರ್ ಆಗಿದೆ. ಹಾಗೆ ಹಿಡನ್ಬರ್ಗ್ ರಿಪೋರ್ಟ್ ಅನ್ನು ರಿಲೀಸ್ ಮಾಡಿದಾಗ ಅದಾನಿ ಎಂಟರ್ಪ್ರೈಸಸ್ನ FPO ಕೂಡ ಇತ್ತು. ಆ ಒಂದು FPOನ ಕೂಡ ಅವರು ಕ್ಯಾನ್ಸಲ್ ಮಾಡಿದ್ರು. ಫಂಡ್ ರೈಸಿಂಗ್ನಲ್ಲಿ ಕೂಡ ಅದಾನಿ ಗ್ರೂಪ್ಗೆ ಪ್ರಾಬ್ಲಮ್ಸ್ ಆಗಿತ್ತು. ಅದಾದಮೇಲೆ ಕೆಲವೊಂದಿಷ್ಟು ಇನ್ವೆಸ್ಟ್ಮೆಂಟ್ ಹೌಸ್ಗಳು ಇನ್ವೆಸ್ಟ್ಮೆಂಟನ್ನು ಮಾಡಿದ್ದಾರೆ. ಬಟ್ ಆ ಒಂದು FPO ಸಕ್ಸಸ್ಫುಲ್ ಆಗಿದ್ರೆ 20,000 ಕೋಟಿಯಷ್ಟು ಫಂಡ್ ರೈಸಿಂಗ್ ಅನ್ನು ಅದಾನಿ ಗ್ರೂಪ್ ಮಾಡ್ತಿದ್ರು. ಬಟ್ ಕೆಲವೊಂದಿಷ್ಟು ಪ್ರಾಬ್ಲಮ್ಗಳ ನಂತರ ಕೂಡ ಅದಾನಿ ಗ್ರೂಪ್ನ ಸ್ಟಾಕ್ಗಳು ರಿಕವರ್ ಆಗ್ತಿದೆ. ಈಗ ಅದಾನಿ ಗ್ರೂಪ್ನ ಕಂಪನಿಗಳಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದಾ ಅಂತ. ಸೊ ಅದಾನಿ ಗ್ರೂಪ್ನಲ್ಲಿ ನೀವು ಇನ್ವೆಸ್ಟ್ಮೆಂಟನ್ನು ಮಾಡ್ತೀರ ಅಂದಾಗ ರಿಸ್ಕ್ ಟೇಕಿಂಗ್ ಇನ್ವೆಸ್ಟರ್ ಆಗಿರಲೇಬೇಕಾಗುತ್ತೆ. ಬೇಸಿಕಲಿ ಈಗ ನ್ಯೂಸ್ನ ಮೇಲೆ ಟ್ರೇಡ್ ಆಗ್ತದೆ. ಸೊ ಮುಂದಿನ ದಿನಗಳಲ್ಲಿ ಪೊಲಿಟಿಕಲಿ ಕೂಡ ಈ ಒಂದು ಸ್ಟಾಕ್ ಇನ್ಫ್ಲೂಯೆನ್ಸ್ ಆಗುವಂಥ ಚಾನ್ಸಸ್ ಇರೋದ್ರಿಂದ ಕೇರ್ಫುಲ್ ಆಗಿ ಡಿಸಿಷನ್ಸ್ಗಳನ್ನು ತಗೋಬೇಕಾಗುತ್ತೆ. ಹಾಗೆ HALನ ಸ್ಟ್ರಾಂಗ್ ಮೊಮೆಂಟಮ್ ಕೂಡ ಕಂಟಿನ್ಯೂ ಆಗ್ತಿದೆ. ಆಲ್ ಟೈಮ್ ಹೈ ಹತ್ರ ಈಗ HAL ಟ್ರೇಡ್ ಆಗ್ತಿದೆ. 6.5%ಗೂ ಹೆಚ್ಚಿನ ಅಪ್ಸೈಡ್ HALನಲ್ಲಿ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ 2 ದಿನಗಳ ಏವಿಯಾನಿಕ್ಸ್ ಎಕ್ಸ್ಪೋ HALನ ಕಡೆಯಿಂದ ನಡೀತಿದೆ. ಸೊ ಈ ಒಂದು ಏವಿಯಾನಿಕ್ಸ್ ಎಕ್ಸ್ಪೋನಲ್ಲಿ ಬಹಳಷ್ಟು ಏವಿಯೇಷನ್ ರಿಲೇಟೆಡ್ ಸ್ಟೇಕ್ ಹೋಲ್ಡರ್ಸ್ಗಳು ಪಾರ್ಟಿಸಿಪೇಟ್ ಮಾಡ್ತಾರೆ. ಹಾಗೆ ಇಂಡಿಯನ್ ಆರ್ಮ್ಡ್ ಫೋರ್ಸಸ್ನ ಚೀಫ್ಗಳು ಕೂಡ ಈ ಒಂದು ಏವಿಯಾನಿಕ್ಸ್ನ ಪಾರ್ಟ್ ಆಗಿರ್ತಾರೆ. ಇಲ್ಲಿ HAL ಮ್ಯಾನುಫ್ಯಾಕ್ಚರ್ ಮಾಡುವಂಥ ಬಹಳಷ್ಟು ಡಿಫೆನ್ಸ್ ಹಾಗೆ ಏರೋನಾಟಿಕ್ ಐಟಮ್ಸ್ಗಳ ಒಂದು ಶೋಕೇಸ್ ಆಗುತ್ತೆ. ಸೊ ಫ್ಲೈಟ್ ಕಂಟ್ರೋಲ್ ಸಿಸ್ಟಮ್ಸ್ ಆಗಿರ್ಬೋದು, ಕಮ್ಯುನಿಕೇಷನ್ ಸಿಸ್ಟಮ್, ನ್ಯಾವಿಗೇಷನ್ ಸಿಸ್ಟಮ್ಸ್
ಈ ರೀತಿಯಲ್ಲಿ ಬಹಳಷ್ಟು ಏರ್ಕ್ರಾಫ್ಟ್ ಹಾಗೆ ಏವಿಯೇಷನ್ ರಿಲೇಟೆಡ್ ಪ್ರಾಡಕ್ಟ್ಸ್ಗಳ ಶೋಕೇಸ್ ಆಗುತ್ತೆ. ಸೊ ಅದರಲ್ಲಿ ಯಾರೆಲ್ಲ ಇಂಟ್ರೆಸ್ಟೆಡ್ ಇರ್ತಾರೆ ಅವರು HALನ ಜೊತೆಯಲ್ಲಿ ಬಿಸ್ನೆಸ್ ಕಾಂಟ್ರಾಕ್ಟನ್ನು ಸೈನ್ ಮಾಡ್ಬೋದಾಗುತ್ತೆ. ಆಲ್ರೆಡಿ ಡಿಫೆನ್ಸ್ ಮಿನಿಸ್ಟ್ರಿಯಿಂದ ಬಹಳಷ್ಟು ಆರ್ಡರ್ಸ್ HALಗೆ ಸಿಕ್ಕಿದೆ. ಸೊ ಈ ಒಂದು ಏವಿಯಾನಿಕ್ಸ್ನಲ್ಲಿ ಇನ್ನಷ್ಟು ಆರ್ಡರ್ಸ್ಗಳು ಬರುವಂಥ ಚಾನ್ಸಸ್ ಇದೆ. ಹಾಗೆ ಫಾರಿನ್ ಡೆಲಿಗೇಟ್ಸ್ಗಳು ಕೂಡ ಪಾರ್ಟಿಸಿಪೇಟ್ ಮಾಡೋದ್ರಿಂದ ಹೆಚ್ಚಿನ ಒಂದು ಆರ್ಡರ್ಸ್ನ ಎಕ್ಸ್ಪೆಕ್ಟೇಷನನ್ನು HALನ MD ಹೊಂದಿದ್ದಾರೆ. ಅದೇ ಒಂದು ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ಕಂಟಿನ್ಯೂ ಆಗ್ತಿದೆ. HALನ ಜೊತೆಗೆ ಬೇರೆ ಡಿಫೆನ್ಸ್ ಕಂಪನಿಗಳಿಗೂ ಕೂಡ ಬಹಳಷ್ಟು ಆರ್ಡರ್ಸ್ ಇಂಡಿಯನ್ ಆರ್ಮಿ ಕಡೆಯಿಂದ ಬರ್ತಿದೆ. BLಗೂ ಕೂಡ 580 ಕೋಟಿಯಷ್ಟು ಆರ್ಡರ್ ಇಂಡಿಯನ್ ಆರ್ಮಿ ಕಡೆಯಿಂದ ಸಿಕ್ಕಿದೆ. ರ್ಯಾಡರ್ಗಳಲ್ಲಿ ಬಳಸುವಂಥ ಆರ್ಟಿಫಿಷಿಯಲ್ ಮ್ಯಾಗ್ನೆಟಿಕ್ ಕಂಡಕ್ಟರ್ಸ್ಗಳ ಆರ್ಡರ್ BLಗೆ ಸಿಕ್ಕಿದೆ. ಈ ಒಂದು ಆರ್ಡರನ್ನು ತಮ್ಮ ಅಸೋಸಿಯೇಟೆಡ್ ಇಂಡಸ್ಟ್ರಿಗಳ ಜೊತೆಯಲ್ಲಿ ಸೇರಿ ಫುಲ್ಫಿಲ್ ಮಾಡ್ತೀವಿ ಅಂತ BL ಎಕ್ಸ್ಚೇಂಜಸ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಬಹಳಷ್ಟು ಆರ್ಡರ್ಸ್ ಡಿಫೆನ್ಸ್ ಕಂಪನಿಗಳಿಗೆ ಸಿಗ್ತದೆ. ಭಾರತ ಯಾವೆಲ್ಲ ಡಿಫೆನ್ಸ್ ಪ್ರಾಡಕ್ಟ್ಗಳನ್ನು ಬೇರೆ ಕಡೆಯಿಂದ ಇಂಪೋರ್ಟ್ ಮಾಡ್ಕೊಳ್ತಿದ್ರು ಆ ಎಲ್ಲ ಪ್ರಾಡಕ್ಟ್ಗಳು ಈಗ ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಆಗ್ತಿದೆ. ಅಷ್ಟೇ ಅಲ್ಲದೆ BLಗೆ 3,335 ಕೋಟಿಯಷ್ಟು ಬೇರೆ ಆರ್ಡರ್ಗಳು ಕೂಡ ಸಿಕ್ಕಿದೆ. ಈ ಆರ್ಡರ್ಸ್ ಸೆಪ್ಟೆಂಬರ್ 2023 ನಂತರ ಸಿಕ್ಕಿರುವಂಥ ಆರ್ಡರ್ಸ್ ಆಗಿದೆ. ಟೋಟಲಿ 2024 ಫಿನಾನ್ಷಿಯಲ್ ಇಯರ್ನಲ್ಲಿ ಅಂದರೆ ಈಗ ಒಂದು 8 ತಿಂಗಳಲ್ಲಿ 18,298 ಕೋಟಿಯಷ್ಟು ಆರ್ಡರ್ನ BL ಕೂಡ ಪಡ್ಕೊಂಡಿದ್ದಾರೆ. ಸೊ ಸ್ಟ್ರಾಂಗ್ ಆರ್ಡರ್ ಬುಕ್ಕನ್ನು ಡಿಫೆನ್ಸ್ ಕಂಪನಿಗಳು ಹೊಂದಿದ್ದಾವೆ. ಇವತ್ತೊಂದು ನೆಗೆಟಿವ್ ಓಪನಿಂಗ್ಗೆ BLಲ್ಲಿ ನೋಡೋದಕ್ಕೆ ಸಿಕ್ತು. ಅದಾದಮೇಲೆ ಒಂದು ಸ್ಟ್ರಾಂಗ್ ಜಂಪ್ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಈ ಒಂದು ನ್ಯೂಸ್ ಆಗಿರುತ್ತೆ. ಏಂಜಲ್ ಒನ್ ಕೂಡ ಈಗ ಆಲ್ ಟೈಮ್ ಹೈ ಹತ್ರ ಟ್ರೇಡ್ ಆಗ್ತದೆ. ಇವತ್ತು ಕೂಡ 6.5% ಗೇನ್ ಏಂಜಲ್ ಒನ್ನಲ್ಲಿ ನೋಡೋದಕ್ಕೆ ಸಿಕ್ತು. ಸ್ಟಾಕ್ ಪ್ರೈಸ್ನ ಈ ಒಂದು ಮೊಮೆಂಟಮ್ಗೆ ರೀಸನ್ ಕ್ಲೈಂಟ್ ಬೇಸ್ ಇನ್ನಷ್ಟು ಇನ್ಕ್ರೀಸ್ ಆಗ್ತದೆ. ಸೊ ಮಂತ್ ಆನ್ ಮಂತ್ ಕಂಪೇರ್ ಮಾಡಿದಾಗ ಕ್ಲೈಂಟ್ ಬೇಸ್ನಲ್ಲಿ 4% ಇನ್ಕ್ರೀಸ್ ಇದೆ. ಮಾರ್ಕೆಟ್ನಲ್ಲಿ ಮತ್ತೆ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಕಾಣಿಸ್ತದೆ. ಇನ್ನಷ್ಟು ಜನ ಡಿಮ್ಯಾಟ್ ಅಕೌಂಟ್ಗಳನ್ನು ಓಪನ್ ಮಾಡಿಸ್ತಾರೆ. ಸೊ ಈ ರೀತಿಯಲ್ಲಿ ಕ್ಲೈಂಟ್ ಬೇಸ್ ಇನ್ಕ್ರೀಸ್ ಆದಷ್ಟು ಕಂಪನಿಯ ಟರ್ನ್ ಓವರ್ ಕೂಡ ಇನ್ಕ್ರೀಸ್ ಆಗುತ್ತೆ. ಅದು ಅವ್ರಿಗೆ ಪಾಸಿಟಿವ್ ಆಗುತ್ತೆ. ಹಾಗೆಯೇ ಟೋಟಲ್ ನಂಬರ್ ಆಫ್ ಆರ್ಡರ್ಸ್ ಏನು ಪ್ಲೇಸ್ ಆಗಿತ್ತು ಅದು ಕೂಡ ಇಯರ್ ಆನ್ ಇಯರ್ ಗ್ರೋ ಆಗ್ತಿರೋದು ಕಾಣಿಸ್ತದೆ. ಹಾಗೆಯೇ ಇವರ ಟೋಟಲ್ ವಾಲ್ಯೂಮ್ಸ್ ಕೂಡ ಇನ್ಕ್ರೀಸ್ ಆಗಿದೆ. ಸೊ ಏಂಜಲ್ ಒನ್ನ ಪರ್ಫಾರ್ಮೆನ್ಸ್ ಕೂಡ ಸ್ಟ್ರಾಂಗ್ ಇರೋದ್ರಿಂದ ಮುಂದಿನ ಕ್ವಾರ್ಟರ್ನಲ್ಲಿ ಕೂಡ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಅದೇ ಒಂದು ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಜಂಪ್ ನೋಡೋದಕ್ಕೆ ಸಿಗ್ತದೆ. ಸೊ 2023 ಬಿಗಿನಿಂಗ್ನಲ್ಲಿ ಏಂಜಲ್ ಒನ್ ₹1,000 ಅರೌಂಡಲ್ಲಿ ಟ್ರೇಡ್ ಆಗ್ತಿತ್ತು. ಆ ಒಂದು ಪ್ರೈಸ್ನಿಂದ ಈಗ 3 ಪಟ್ಟು ಜಂಪ್ ನಮಗೆ ಏಂಜಲ್ ಒನ್ನ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಹಾಗೆ ಇವತ್ತು 2 SME IPOಗಳು ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿದೆ. ಒಳ್ಳೆ ಒಂದು ಲಿಸ್ಟಿಂಗ್ ಈ 2 SME IPOಗಳಲ್ಲಿ ನೋಡೋದಕ್ಕೆ ಸಿಗ್ತದೆ. ದೀಪಕ್ ಕ್ಯಾಮ್ಟೆಕ್ಸ್ ಹಾಗೆ AMIC ಫೋರ್ಜಿಂಗ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿದೆ. ದೀಪಕ್ ಕ್ಯಾಮ್ಟೆಕ್ಸ್ನ ಇಶ್ಯೂ ಪ್ರೈಸ್ ಫಿಕ್ಸ್ ಆಗಿದ್ದು ₹80. ಬಟ್ 152 ಪ್ರೈಸ್ನಲ್ಲಿ BSE SMEನಲ್ಲಿ ಈ ಒಂದು ಕಂಪನಿ ಲಿಸ್ಟ್ ಆಗಿದೆ. ಆಲ್ಮೋಸ್ಟ್ 90% ಪ್ರೀಮಿಯಂ ಲಿಸ್ಟಿಂಗ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೊ ಹೆಸರೇ ಹೇಳೋ ರೀತಿಯಲ್ಲಿ ಇದೊಂದು ಕೆಮಿಕಲ್ ಸೆಕ್ಟರ್ನ ಕಂಪನಿ ಆಗಿರುತ್ತೆ. ಹಾಗೆ AMIC ಫೋರ್ಜಿಂಗ್ ಕೂಡ ತಮ್ಮ ಇಶ್ಯೂ ಪ್ರೈಸನ್ನು ₹126 ಸೆಟ್ ಮಾಡಿದ್ರು. 239 ಪ್ರೈಸ್ನಲ್ಲಿ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಈ ಕಂಪನಿ ಫೋರ್ಜಿಂಗ್ ಇಂಡಸ್ಟ್ರಿಗೆ ಬಿಲಾಂಗ್ ಆಗುವಂಥ ಒಂದು ಕಂಪನಿ ಆಗಿರ್ತಾರೆ. ಸೊ ಮೆಷಿನರಿ ಕಾಂಪೋನೆಂಟ್ಸ್ಗಳನ್ನು ಈ ಒಂದು ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಹಾಗೆ ಇವತ್ತಿನ FII DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ FIIಸ್ ಕಡೆಯಿಂದ ಸ್ವಲ್ಪ ಸೆಲ್ಲಿಂಗ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. 80 ಕೋಟಿ ಅಮೌಂಟ್ನಷ್ಟು ಸೆಲ್ಲಿಂಗ್ FIIಸ್ ಕಡೆಯಿಂದ ಬಂದಿದೆ. DIIs ನೆಟ್ ಬಯರ್ಸ್ ಆಗಿ ಕಂಟಿನ್ಯೂ ಆಗ್ತಿದ್ದಾರೆ. 1,372 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ DIIs ಕಡೆಯಿಂದ ಬರ್ತಿದೆ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.